ಹಾಯ್ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಬ್ಯಾಂಗ್ಳೂರ್ ಬುಜ್ಜಿ ರಮೇಶ್ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ಮುಂದೆ ಏನಕ್ಕೆ ಬಂದಿದ್ದೀನಿ ಅಂದ್ರೆ, ನನಗೆ ಈ ದಿನ ತುಂಬಾ ನೋವಾಗಿದೆ, ತುಂಬಾ ಮಾನಸಿಕ ನೋವಾಗಿದೆ, ತುಂಬಾ ಬೇಜಾರಲ್ಲಿದ್ದೀನಿ. ಈ ಏತಕ್ಕಾಗಿ ನಾನು ಈ ತರ ಬೇಜಾರಲ್ಲಿ ಆಗಿದ್ದೀನಿ, ಈ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ, ಮಿಸ್ಟರ್ ಪ್ರಥಮ್ ನಿನ್ಗೆ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮುಂದೆ. ನಿನಗೆ ಎಸ್ ಸಿ ನನ್ನ ಮಕ್ಕಳು ಅಂತ ಕರೆದಿದೆಯಲ್ಲ, ನಿನ್ ಮಾನ ಮರದಿದೆಯಾ? ಫಸ್ಟ್ ಆಫ್ ಆಲ್ ನೀನು ಒಂದು ಸೆಲೆಬ್ರಿಟಿ ಅಂದ್ರೆ ಆ ಒಂದು ಕ್ಯಾರೆಕ್ಟರ್, ಆ ಒಂದು ಡೆಗ್ನಿಟೀಸ್ ಅವೆಲ್ಲ ನೋಡ್ಕೊಂಡು ಮಾತಾಡ್ಬೇಕು. ಅವರು ಸೆಲೆಬ್ರಿಟೀಸ್. ಎಷ್ಟೋ ಸೆಲೆಬ್ರಿಟಿಗಳಿದ್ದಾರೆ, ಯಾರನ್ನು ಎಸ್ ಸಿ ನನ್ನ ಮಕ್ಕಳು ಅಂದಿಲ್ಲ. ನೀನ್ ಅಂದಿದೀಯ ಎಸ್ ಸಿ ನನ್ನ ಮಕ್ಕಳು ಅಂತ. ಏನಿಂದ ನೀನ್ ಆ ಮಾತಂದಿದೀಯ? ನಿನ್ನೇನಾದ್ರೂ ಎಸ್ ಸಿಗಳು ಬಂದು ನಿನ್ ಮನೆಗೆ ಏನಾದ್ರು ಬೆಂಕಿ ಇಟ್ಟಿದಾರ? ಇಲ್ಲ ನಿನ್ ಕಾರ್ ಏನಾದ್ರು ಸುಟ್ಟು ಬಿಟ್ಟಿದಾರ? ಇಲ್ಲ ನಿನ್ಗೇನಾದ್ರು ಮಚ್ಚತ್ಕೊಂಡ್ಬಂದು ನಿನ್ ಕುತ್ತಿಗೆ ಮೇಲೆ ಏನಾದ್ರು ಇಟ್ಟಿದಾರ? ಆ ತರ ಏನಾದ್ರು ಇಟ್ಟಿದ್ರೆ ಒಂದು ಕಂಪ್ಲೇಂಟ್ ಮಾಡು. ಒಂದು ಕಾನೂನು ಇದೆ, ಆ ಕಾನೂನು ಕ್ರಮ ತಗೊಳುತ್ತೆ. ಯಾರೆಲ್ಲ ತೊಂದರೆ ಮಾಡಿದ್ರೆ, ಅದು ಎಸ್ ಸಿಗಳಾಗ್ಬೋದು, ಬೇರೆಯವರಾಗ್ಬೋದು, ಯಾರೆಲ್ಲ ತೊಂದರೆ ಮಾಡಿದ್ರೆ ಅವ್ರಿಗೆ ಕಾನೂನು ಅನ್ನೋದಿರುತ್ತೆ. ಅದು ಬಿಟ್ಟು ನೀನು ಸೋಷಿಯಲ್ ಮೀಡಿಯಾ ಮುಂದೆ ಇದೆ ಅಂದ್ಬಿಟ್ಟು ನೀನ್ ಬಾಯಿ ಬಂದಾಗೆಲ್ಲ ಮಾತಾಡಿದ್ರೆ ಸುಮ್ಮನೆ ಇರೋರು ಯಾರು ಇಲ್ಲ. ಬಟ್ ಎಸ್ ಸಿ ನನ್ನ ಮಕ್ಕಳು ಒಂದಿದೆಯಾ, ದಯವಿಟ್ಟು ನೀನು, ನಾನು ದಯವಿಟ್ಟು ಅಂತ ಇದ್ದೀನಿ, ನಾನು ದಯವಿಟ್ಟು ಅನ್ಬಾರ್ದು. ಯಾಕಂದ್ರೆ ಅದು ಬಳಸ್ತಿದ್ದೀನಿ, ನಿನ್ಗೂ ನನ್ಗೂ ವ್ಯತ್ಯಾಸ ಇರಲ್ಲ. ಅದಕ್ಕೆ ನಾನು ದಯವಿಟ್ಟು ಅಂತ ಇದ್ದೀನಿ. ದಯವಿಟ್ಟು ನೀನು ಎಸ್ ಸಿಗಳಿಗೆ ಕ್ಷಮಾಪಣೆ ಹೇಳಿ, ನಾವೆಲ್ಲ ಎಸ್ ಸಿಗಳು ಎಲ್ಲ ಒಂದೇ ಅಂದ್ಬಿಟ್ಟು ವಿಡಿಯೋ ಇಟ್ಟು ಸಾರಿ ಹೇಳು. ದಯವಿಟ್ಟು ಕ್ಷಮಿಸಿ, ನಾನು ಯಾವ್ದೋ ಒಂದು ಆವೇಶದಲ್ಲಿ ಹೇಳಿದೀನಿ ಅಂತ ಹೇಳು. ಇಲ್ಲಾಂದ್ರೆ ನೀನ್ ಬಚಾವ್ ಆಗ್ತಿ. ಇಲ್ಲಾಂದ್ರೆ ಅವರು ಕೊಡೋ ಕೆಲ್ಸಕ್ಕೆ ನೀನು ಅನ್ಲಾಯಕ ಆಗಲ್ಲ. ಅರ್ಥ ಆಯ್ತಾ? ನಿನ್ ಕೊಬ್ಬು ಸರಿಯಾಗಿ ಇಳ್ದಿದೆ. ಈಗ ನೀನ್ ಅಂದಿರೋ ಮಾತೆ ನಿನಗೆ ಒಂದು ಕಾಲ ಒಂದು ಗುಣಪಾಠ ಕೊಡ್ತಿದೆ. ದೊಡ್ಡೋರು ಹೇಳಿದ್ದಾರೆ, ಕಾಲ ಯಾವತ್ತಿಗೂ ಆದ್ರೂ ನಿಯತ್ತಾಗೆ ಇರುತ್ತೆ. ನಾವು ನಿಯತ್ತಿರಬೇಕು, ನಾವು ನಿಯತ್ ತಪ್ಪಿದ್ರೆ ತೋರ್ಸತ್ತೆ ಅಂತ ಕಾಲ ಹೇಳುತ್ತೆ. ಆ ಕಾಲದಲ್ಲಿ ನಿಯತ್ತಿಲ್ಲ. ಆ ನಿಯತ್ ತೋರ್ಸೋ ವಿಧಾನ ಈ ತರ ಎಸ್ ಸಿ ನನ್ನ ಮಕ್ಕಳು ಅಂದಿರೋದೇ ಆ ತಪ್ಪು ಪದನ್ನೇ ನಿನ್ಗೆ ಕಾಲ ಒಂದು ಪಾಠ ಕಲಿಸ್ತಿದೆ ಅಂತ ನಾನು ಅನ್ಕೊಂತ ಇದ್ದೀನಿ. ನಾನು ನಿಮ್ ಬ್ಯಾಂಗ್ಳೂರ್ ಬುಜ್ಜಿ ರಮೇಶ್ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಮಾಡಿ, ಇಲ್ಲಂದ್ರೆ ನಿನಗಂತೂ ಗತಿ ಕಾಣಿಸ್ತಾರೆ. ಓಕೆನಾ? ನಾನು ಒಂದು ಎಸ್ ಸಿ ಹುಡುಗ ಆಗಿ ನನಗೆ ಮನಸ್ಸು ತುಂಬಾ ನೋವಾಗಿದೆ. ನನಗೆ ತುಂಬಾ ಅಂದ್ರೆ ತುಂಬಾ ನೋಡಿ, ನನ್ನ ಕಣ್ಣಲ್ಲಿ ನೀರ್ ಬರ್ತಿದೆ ನೀನು ಅಂದಿರೋ ಮಾತು. ಎಸ್ ಸಿ ನನ್ನ ಮಕ್ಕಳು ಅಂದಿದೀಯಾ, ಎಸ್ ಸಿ ನನ್ನ ಮಕ್ಕಳು ಅಂದಿದೀಯಾ. ನಾವೆಲ್ಲ ಎಸ್ ಸಿ ಜನಾಂಗ ಎಲ್ಲ ನಿನ್ನ ಮಕ್ಕಳ? ಅಷ್ಟು ದೊಡ್ಡ ಗಂಡ್ಸ ನೀನು? ಫಸ್ಟ್ ನೀನು ನಿಮನ್ ಹಾಸ್ಪಿಟಲ್ ಅಡ್ಮಿಟ್ ಆಗು. ನಿನಗೆ ಪ್ರಥಮ್ ಮೆಂಟಲ್ ಅಂತ ಇವತ್ತಿಂದ ನಾನು ಕರಿತಾ ಇದ್ದೀನಿ. ದಯವಿಟ್ಟು ಸೋಷಿಯಲ್ ಮೀಡಿಯಾ ಅವರೆಲ್ಲ ಪ್ರಥಮ್ ಅವ್ರಿಗೆ ಪ್ರಥಮ್ ಅಂತ ಕರಿಬೇಡಿ, ಪ್ರಥಮ್ ಅಂತ ಕರೀರಿ. ಇನ್ಮೇಲೆ ಮೆಂಟಲ್ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಅವರು ಒಳ್ಳೆ ಎಜುಕೇಟ್ ಅಂತ ನಾನು ಇಷ್ಟು ದಿವಸದಿಂದ ಅನ್ಕೊಂಡಿದ್ದೆ. ಅವ್ರು ಎಜುಕೇಟ್ ಅಲ್ಲ. ಎಜುಕೇಟ್ ಆಗಿದ್ರೆ ಎಸ್ ಸಿ ನನ್ನ ಮಕ್ಕಳು ಅಂತ ಸೋಷಿಯಲ್ ಮೀಡಿಯಾ ಅನ್ನಲ್ಲ. ಆ ಪದ ಎಲ್ಲಿಗೆ ಹೋಗುತ್ತೆ? ಅವ್ರ ಮನಸ್ಸೆಲ್ಲ ನೋವಾಗಿ ಅವರೆಲ್ಲ ರೋಚಿಗಿಳಿದು ಒಂದು ಪಬ್ಲಿಕ್ ಬರ್ತಾರೆ ಅಂತ ಗೊತ್ತಿದ್ರೆ ಅವ್ರು ಅಂತಿರ್ಲಿಲ್ಲ. ಅದರಿಂದನೇ ನಾನು ಮೆಂಟಲ್ ಪ್ರಥಮ್ ಅಂತ ಕರಿತಿದ್ದೀನಿ ಇವತ್ತಿಂದ. ಮೆಂಟಲ್ ಪ್ರಥಮ್. ಯಾಕಂದ್ರೆ ನಾವೆಲ್ಲ ಎಸ್ ಸಿ ನನ್ನ ಮಕ್ಕಳು ಅನ್ಸ್ಕೊಂಡಿದೀವಲ್ಲ, ಆ ಮಾತು ಅನ್ಸ್ಕೊಂಡ್ಮೇಲೆ ನಾವು ಪ್ರಥಮ್ಗೆ ಮೆಂಟಲ್ ಪ್ರಥಮ್ ಅಂತ ಹೆಸರು ಇಡ್ತಿದ್ದೀನಿ. ನಾನು ನಿಮ್ ಬ್ಯಾಂಗ್ಳೂರ್ ಬುಜ್ಜಿ ರಮೇಶ್. ಈ ವಿಡಿಯೋ ನೇರವಾಗಿ ಪ್ರಥಮ್ ಅವ್ರಿಗೆ ಹೋಗ್ಬೇಕು. ಪ್ರಥಮ್ ನನಗೆ ಮೆಸೇಜ್ ಹಾಕಿ ನನ್ಗೆ ಹೇಳಿ, ನಾನು ಹೇಳ್ತೀನಿ. ಒಂದು ಸೋಷಿಯಲ್ ಮೀಡಿಯಾ ಇದೆ ಅನ್ಬಿಟ್ಟು ಏನಂದ್ರೆ ಅದು ಅಂದ್ಬಿಟ್ರೆ